ವೆಲ್ಕಮ್ ಟು ಶಿಲ್ಪಾ ಕೀರ್ತಿ ಟ್ಯಾಸಲ್ಸ್ ಆ್ಯಂಡ್ ಆರಿ ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲು, ಈ ಕಡೆಯಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ. ನಾನಿವತ್ತು ಸಿಂಪಲ್ಲಾಗಿ ರಿಂಗಿಂದ ಹೇಗೆ ಕುಚ್ಚು ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕುಚ್ಚಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಇಲ್ಲಿದೆ ನೋಡಿ. ನಾನು ಈ ಕುಚ್ಚು ಹಾಕೋದಕ್ಕೆ 127 ದಾರ ತಗೋತಾ ಇದ್ದೀನಿ. ನೀವು 147 ಕೂಡ ತಗೋಬೋದು. ನಾನು 127 ತಗೋತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಎಂಡಲ್ಲಿ ನಾನು ಇದಕ್ಕೆ ಗಮ್ ಹಾಕ್ಕೊಂಡು ದಾರನ ರೆಡಿ ಮಾಡ್ಕೋತಾ ಇದ್ದೀನಿ. ಹೀಗಿದೆ ನೋಡಿ, ಗಮ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ದಾರ ಬರುತ್ತಲ್ಲ, ಆ ರಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಆ ರಿಂಗಿಂದ ಈ ದಾರನ ತಗೋಬೇಕು. ದಾರನ ನೀಟಾಗಿ ಎಳೆ ಬರ್ದ ಹಾಗೆ ರೀತಿ ನೀಟಾಗಿ ತಗೋಬೇಕು. ತಗೊಂಡು ಆ ಕಡೆ ಈ ಕಡೆ 2 ಹೋಲ್ಗಳನ್ನ ಗ್ಯಾಪ್ ಬಿಟ್ಟು ಮಧ್ಯದಲ್ಲಿ ತಗೋಬೇಕು. ದಾರ ತಗೊಂಡು ಸೂಜಿಯಿಂದ ನಾವು ನಾಟ್ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ನಾಟ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಾವು ಹೇಗೆ ಹೂ ಕಟ್ತೀವೋ ಅದೇ ರೀತಿ ಸಿಂಪಲ್ಲಾಗಿ ನಾಟ್ ಮಾಡ್ಕೋಬೋದು. ತುಂಬ ಈಸಿ ಅನಿಸುತ್ತೆ ನಿಮ್ಗೆ ಈ ಥರ ನಾಟ್ ಮಾಡ್ಕೊಳ್ಳೋದಕ್ಕೆ. ಈಗ ನಾನು ಆ ಥರ ನಾಟ್ ಮಾಡಿಕೊಂಡು ಈಗ ಮಧ್ಯದಿಂದ ಸೂಜಿ ತಗೊಂಡು ಫೈನಲ್ ನಾಟ್ ಮಾಡ್ಕೋತಾ ಇದ್ದೀನಿ. ಇದು ಬಿಗಿ ಕೊಡುತ್ತೆ ಕುಚ್ಚಿಗೆ, ಅದಕ್ಕೆ ನಾನು ಈ ಥರ ಲಾಸ್ಟಲ್ಲಿ ಎಂಡಲ್ಲಿ ನಾಟ್ ಮಾಡ್ಕೋತಾ ಇದ್ದೀನಿ. ಕುಚ್ಚನ್ನು ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ದಾರನ. ನೋಡಿ, ಈ ಥರ ಕಾಣುತ್ತೆ ನಿಮಗೆ ಕುಚ್ಚು. ಅದೇ ರೀತಿ ನಾನಿನ್ನೂ ತುಂಬ ಮಾಡ್ಕೋತಾ ಇದ್ದೀನಿ. ಈ ಕುಚ್ಚು ಹಾಕೋದಕ್ಕೆ 40 ರಿಂದ 50 ಬೇಕು. ಈ ಥರ ರಿಂಗಲ್ಲಿ ಮಾಡ್ಕೊಳ್ಳೋದು. ಅದೇ ರೀತಿ ನಾನು ಸೂಜಿಯಿಂದ ನಾಟ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ಟ ರೀತಿನೂ ನಾಟ್ ಮಾಡ್ಕೋಬೋದು, ಮತ್ತು ಈ ರೀತಿ ಕೂಡ ನೀವು ಇದಕ್ಕೆ ಕಟ್ಕೋಬೋದು. ತುದಿಯಲ್ಲಿ ದಾರ ಇರೋದು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಾಣುತ್ತೆ. ಫೈನಲ್ ಆಗಿ ಅರ್ಥ ಆಗಲಿ ಅಂತ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಸಿಂಪಲಾಗಿ ಕಟ್ಕೊಳ್ಳೋದು ತುಂಬ ಈಸಿ ಅನಿಸುತ್ತೆ ನಿಮಗೆ ಈ ಥರ ಕಟ್ಟೋದ್ರಿಂದ.
ಅದೇ ಥರ ಮಧ್ಯದಲ್ಲಿ ಸೂಜಿ ತಗೊಂಡು ನಾಟ್ ಮಾಡ್ಕೋಬೇಕು. ದಾರ ಎಲ್ಲೂ ಲೂಸ್ ಆಗ್ದಂಗೆ ಹೋಗದೇ ಇರೋ ರೀತಿ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ನೋಡಿ ನಾನು ಫೈನಲ್ ಆಗಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಈ ಥರ ನಮಗೆ ಒಂದು 40ರಿಂದ 50 ಬೇಕಾಗುತ್ತೆ ಈ ಕುಚ್ಚಿಗೆ. ಸೀರೆಗೆ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು 1 ಇಂಚ್ ತಗೋತಾ ಇದ್ದೀನಿ. ದಾರ ತಗೊಂಡು ಫಸ್ಟ್ ಗಂಟು ಹಾಕ್ಕೋಬೇಕು. ದಾರಕ್ಕೆ ಹಾಕ್ಕೊಂಡು ಸೀರೆಗೆ ಫಸ್ಟಲ್ಲಿ ನಾಟ್ ಮಾಡ್ಕೋಬೇಕು. ಫಸ್ಟಲ್ಲಿ ಸಿಂಗಲ್ ನಾಟ್ ಮಾಡಿಕೊಂಡ್ರೆ ಸಾಕು. ನಾವೀಗ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ರಿಂಗ್ ಒಳಗೆ ಒಂದು ಮಣಿ ತಗೊಂಡು ಅದನ್ನು ಫಸ್ಟ್ ನಾಟ್ ಮಾಡ್ಕೋಬೇಕು. ರಿಂಗ್ ತೊಗೊಂಡು ಇಲ್ಲಿ ಫಸ್ಟ್ ನಾಟ್ ಮಾಡಿಕೊಂಡು ಮತ್ತೆ ರಿಂಗಿಂದ ಮತ್ತೆ ರಿಟರ್ನ್ ತಗೋಬೇಕು. ತಗೊಂಡು ಈ ಕಡೆ ಪಕ್ಕದಲ್ಲೇ ಮತ್ತೆ ನಾಟ್ ಮಾಡ್ಕೋಬೇಕು, ಡಬಲ್ ನಾಟ್. ನಾವೇನು ತೊಗೊಂಡಿರ್ತೀವಲ್ಲ ಆ ಗಂಟು ಅದು ಬ್ಯಾಕ್ ಸೈಡ್ ಹೋಗೋ ಥರ ನಾವು ನಾಟ್ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಸೈಡ್ ಹೋಗೋ ಥರ ನಾಟ್ ಮಾಡಿಕೊಂಡ್ರೆ ಗಂಟು ಮುಂದಗಡೆ ಕಾಣೋದಿಲ್ಲ, ಹಿಂದ್ಗಡೆ ಹೋಗುತ್ತೆ. ಗಂಟು ನೀಟಾಗಿ ಕಾಣುತ್ತೆ. ಈ ಥರ ಕಾಣುತ್ತೆ. ಇದೇ ಥರ ನಾನು ನಿಮಗೆ ಇನ್ನೊಂದು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಲ್ಲಿ ನಾಟ್ ಮಾಡ್ಕೋಬೇಕು, ಸಿಂಗಲ್ ನಾಟ್. ನಾವೇನು ರೆಡಿ ಮಾಡ್ಕೊಂಡಿದ್ದೀವ ಆ ರಿಂಗು ಮತ್ತು ಸ್ಮಾಲ್ ಬೀಡಲ್ಲಿ ಆ ರಿಂಗ್ ಒಳಗೆ ಸ್ಮಾಲ್ ಬೀಡ್ ಹಾಕ್ಕೊಂಡು ಅದರಿಂದ ದಾರ ತಗೋಬೇಕು. ಅದು ನೀಟಾಗಿ ಸ್ಯಾರಿಗೆ ಕೂರಿಸ್ಕೋಬೇಕು. ಲೂಸ್ ಆಗದೆ ಇರೋ ರೀತಿ ನೀಟಾಗಿ ಕೂರಿಸ್ಕೊಂಡು ನಾಟ್ ಮಾಡ್ಕೋಬೇಕು. ಮೇಲಿಂದ ಕೆಳಗೆ ಸೂಜಿ ತಗೊಂಡು ಮತ್ತೆ ಕೆಳಗಿಂದ ಮೇಲೆ ಸೂಜಿ ತಗೊಂಡು ಅಲ್ಲಿ ನಾಟ್ ಮಾಡ್ಕೋಬೇಕು. ಮತ್ತು ಆ ರಿಂಗ್ ಒಳಗಿಂದ ಮತ್ತೆ ರಿಟರ್ನ್ ತಗೋಬೇಕು. ತಗೊಂಡು ನಾವಿಲ್ಲಿ ಡಬಲ್ ನಾಟ್ ಮಾಡಿಕೊಂಡು ನಾವು ತಗೊಂಡಿರೋ ಗಂಟು ಏನಿದೆಯಲ್ಲ ಅದು ಬ್ಯಾಕ್ ಸೈಡ್ ಹೋಗೋ ರೀತಿ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಸೈಡ್ ಹೋಗುತ್ತೆ. ನೀವು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ರೆಡಿ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಕಾಣುತ್ತೆ. ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಸೀರೆ ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ, ಬೇಗ ಆಗುತ್ತೆ.
ಮತ್ತು ಗ್ರೀನ್ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಬಾರ್ಡರಲ್ಲಿ ಗ್ರೀನ್ ಕಲರ್ ಇದೆ, ಸೊ ನಾನು ಗ್ರೀನ್ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತೊಗೋಬೇಕು. ಸೀರೆಯಲ್ಲಿರೋ ಕಲರ್ಸು ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.